ಕಾಶ್ಮೀರಿ ಸೇಬು. ನಿನ್ನೆ ಸಂಜೆ ಚೌಕದ ಬಳಿ ಒಂದೆರಡು ಅವಶ್ಯಕ ವಸ್ತುಗಳನ್ನು ಖರೀದಿಸಲು ಹೋಗಿದ್ದೆ. ದಾರಿಯಲ್ಲಿ ಪಂಜಾಬಿ ವ್ಯಾಪಾರಿಗಳ ಹಣ್ಣು ಅಥವಾ ಖೋವಾ ಮಾರುವ ಅಂಗಡಿಗಳಿದ್ದವು. ಒಂದು ಅಂಗಡಿಯಲ್ಲಿ ಗುಲಾಬಿ ಬಣ್ಣದ ಸೇಬುಗಳು ಜೋಡಿಸಿದ್ದು ಕಂಡುಬಂತು. ಆಸೆಯಾಯಿತು. ಇತ್ತೀಚೆಗೆ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಶಬ್ದಗಳ ಬಗ್ಗೆ ಯೋಚಿಸುವುದು ಅಭ್ಯಾಸವಾಗಿಬಿಟ್ಟಿದೆ. ಮೊದಲು ಟೊಮೆಟೊ ಹಣ್ಣನ್ನು ಯಾರೂ ಕೇಳುವವರಿರಲಿಲ್ಲ. ಈಗ ಟೊಮೆಟೊ ಭೋಜನದ ಅವಶ್ಯಕ ಅಂಗವಾಗಿದೆ. ಗಜ್ಜರಿ, ಕ್ಯಾರೆಟ್ ಸಹ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು. ಶ್ರೀಮಂತರು ಕೇವಲ ಅದರ ಹಲ್ವಾ, ಸಿಹಿ ತಿನಿಸು ಮಾತ್ರ ತಿನ್ನುತ್ತಿದ್ದರು. ಆದರೆ ಈಗ ಇದರಲ್ಲೂ ಬಹಳ ವಿಟಮಿನ್ ಇರುವುದು ಗೊತ್ತಾಗಿದೆ. ಆದ್ದರಿಂದ ಗಜ್ಜರಿಗೂ ಮೇಜಿನ ಮೇಲೆ ಸ್ಥಾನ ಸಿಕ್ಕಿದೆ. ಸೇಬಿನ ವಿಚಾರದಲ್ಲಂತೂ ದಿನಕ್ಕೊಂದು ಸೇಬು ತಿಂದರೆ ವೈದ್ಯರ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ವೈದ್ಯರಿಂದ ತಪ್ಪಿಸಿಕೊಳ್ಳಲು ನಾವು ಬೇವಿನ ಹಣ್ಣನ್ನು ಸಹ ತಿನ್ನಲು ತಯಾರಾಗುತ್ತೇವೆ. ಸೇಬಂತೂ ರಸ ಮತ್ತು ರುಚಿಯಲ್ಲಿ ಮಾವಿಗಿಂತ ಹೆಚ್ಚಿಲ್ಲವೆಂದರೆ ಕಡಿಮೆಯೂ ಇಲ್ಲ. ಸೇಬಿಗೆ ಈ ಸ್ಥಾನ ಸಿಕ್ಕಿದೆ. ಈಗ ಅದು ಕೇವಲ ಸ್ವಾದದ ವಸ್ತುವಲ್ಲ, ಅದರಲ್ಲಿ ಗುಣವೂ ಇದೆ. ನಾನು ಅಂಗಡಿಯವನೊಂದಿಗೆ ಚೌಕಾಸಿ ಮಾಡಿ ಅರ್ಧ ಸೇರು ಪುರಾತನ ತೂಕ ಸೇಬು ಕೇಳಿದೆ. ಅಂಗಡಿಯವನು ಹೇಳಿದ, ಸ್ವಾಮಿ, ಬಹಳ ರುಚಿಯಾದ ಸೇಬುಗಳು, ವಿಶೇಷವಾಗಿ ಕಾಶ್ಮೀರದಿಂದ ಬಂದಿವೆ. ತೆಗೆದುಕೊಂಡು ಹೋಗಿ ತಿಂದು ಬಹಳ ಖುಷಿ ಪಡುವಿರಿ. ನಾನು ಕರವಸ್ತ್ರ ನೀಡುತ್ತಾ ಆಯ್ದು ಕೊಡುವಂತೆ ಹೇಳಿದೆ. ವ್ಯಾಪಾರಿಯು ತಕ್ಕಡಿಯನ್ನೆತ್ತಿ ಆಳಿಗೆ ಕೊಟ್ಟು ಹೇಳಿದ, ಕೇಳು, ಅರ್ಧ ಸೇರು ಸೇಬು ಆಯ್ದು ತೆಗೆದುಕೊಂಡು ಬಾ. ಹುಡುಗ 4 ಸೇಬುಗಳನ್ನು ತಂದ. ವ್ಯಾಪಾರಿಯು ತೂಕ ಮಾಡಿ ಒಂದು ಕವರಿನಲ್ಲಿ ಅವನ್ನಿಟ್ಟು ಕರವಸ್ತ್ರದಲ್ಲಿ ಕಟ್ಟಿ ನನಗೆ ನೀಡಿದ. ನಾನು 4 ಆಣೆ ಅವನ ಕೈಯಲ್ಲಿಟ್ಟೆ. ಮನೆಗೆ ಬಂದು ಕವರನ್ನು ಇದ್ದಂತೆಯೇ ಇಟ್ಟೆ. ರಾತ್ರಿ ಸೇಬು ಅಥವಾ ಬೇರಾವ ಹಣ್ಣು ತಿನ್ನುವ ನಿಯಮವಿಲ್ಲ. ಹಣ್ಣು ತಿನ್ನುವ ಸರಿಯಾದ ಸಮಯ ಬೆಳಗ್ಗೆ. ಇಂದು ಬೆಳಗ್ಗೆ ಕೈಕಾಲು ಮುಖ ತೊಳೆದು ತಿಂಡಿ ತಿನ್ನಲು ಒಂದು ಸೇಬು ತೆಗೆದರೆ ಕಿಟ್ಟಿತ್ತು. 1 ರೂಪಾಯಾಕಾರದ ಸಿಪ್ಪೆ ಕೊಳತಿತ್ತು. ರಾತ್ರಿ ವ್ಯಾಪಾರಿಯು ನೋಡಿಲ್ಲವೆಂದುಕೊಂಡೆ. 2ನೇಯದನ್ನು ತೆಗೆದೆ, ಆದರೆ ಅದು ಅರ್ಧ ಕೊಳತಿತ್ತು. ಈಗ ವ್ಯಾಪಾರಿಯು ಮೋಸ ಮಾಡಿರಬಹುದೆಂಬ ಅನುಮಾನವಾಯಿತು. 3ನೇಯ ಸೇಬು ತೆಗೆದೆ. ಇದು ಕೊಳತಿರಲಿಲ್ಲ, ಆದರೆ ಒಂದು ಕಡೆ ಒತ್ತಿಕೊಂಡಿತ್ತು. 4ನೇಯದನ್ನು ನೋಡಿದೆ. ಅದರಲ್ಲಿ ಕಲೆಯಿರಲಿಲ್ಲ, ಆದರೆ ಎರದಿ ಹಣ್ಣಿನಲ್ಲಿರುವಂತೆ ಒಂದು ಕಪ್ಪು ಸುರಂಗವಿತ್ತು. ಕತ್ತರಿಸಿದಾಗ ಒಳಗಡೆ ಎರದಿ ಹಣ್ಣಿನಲ್ಲಿರುವಂತಹುದೇ ಕಲೆಗಳಿದ್ದವು. ಒಂದೂ ಸೇಬು ತಿನ್ನಲು ಯೋಗ್ಯವಾಗಿಲ್ಲ. ಸಮಾಜದಲ್ಲಿನ ಚಾರಿತ್ರಿಕ ಪತನದ ಬಗ್ಗೆ ಆದಷ್ಟು ದುಃಖ 4ನೇಯ ಬಗ್ಗೆ ಆಗಲಿಲ್ಲ. ವ್ಯಾಪಾರಿಯು ಉದ್ದೇಶಪೂರ್ವಕವಾಗಿ ನನಗೆ ಮೋಸ ಮಾಡಿದ. 1 ಸೇಬು ಕೆಟ್ಟಿದ್ದರೆ ನಾನು ಅವನನ್ನು ಕ್ಷಮಾರ್ಹನೆಂದು ಭಾವಿಸುತ್ತಿದ್ದೆ. ಅವನಿಗೆ ಕಂಡಿಲ್ಲವೆಂದುಕೊಳ್ಳುತ್ತಿದ್ದೆ. ಆದರೆ 4 ಕೊಳತಿದ್ದರೆ ಇದು ಶುದ್ಧ ಮೋಸ. ಆದರೆ ಈ ಮೋಸದಲ್ಲಿ ನನ್ನ ಸಹಯೋಗವೂ ಇದೆ. ನಾನು ಅವನ ಕೈಗೆ ಕರವಸ್ತ್ರ ನೀಡಿದ್ದು ಅವನಿಗೆ ಮೋಸ ಮಾಡಲು ಪ್ರೇರೇಪಿಸಿದಂತೆ. ಅವನು ಈ ಮಹಾಶಯ ತನ್ನ ಕಣ್ಣುಗಳಿಂದ ಕೆಲಸ ಮಾಡುವವನಲ್ಲವೆಂದು ಮತ್ತು ಹಿಂತಿರುಗಿಸಲು ಬರುವ ಜೀವಿಯಲ್ಲವೆಂದೂ ಅರ್ಥ ಮಾಡಿಕೊಂಡ. ಮನುಷ್ಯನು ಅವಕಾಶ ಸಿಕ್ಕಾಗಲೇ ಮೋಸ ಮಾಡುವುದು. ಸಹಜ ನಂಬಿಕೆಯಿಂದಲೋ ಅಥವಾ ಸಡಿಲತೆಯಿಂದಲೋ ಮೋಸ ಮಾಡಲು ಅವಕಾಶ ನೀಡುವುದು ಸಹಕರಿಸಿದಂತೆಯೇ. ಓದುಬರಹ ಕಲಿತ ಗುಮಾಸ್ತರು ಮತ್ತು ಉದ್ಯೋಗಿಗಳನ್ನಂತೂ ಯಾರೂ ನಂಬುವುದಿಲ್ಲ. ಯಾವುದಾದರೂ ಠಾಣೆ, ಕಚೇರಿ ಅಥವಾ ಮುನಿಸಿಪಾಲಿಟಿಗೆ ಹೋಗಿ ಅಲ್ಲಿ ಆಗುವ ನಿಮ್ಮ ದುರ್ಗತಿಗೆ ಎಂತಹ ದೊಡ್ಡ ನಷ್ಟವಾದರೂ ಮತ್ತಲ್ಲಿಗೆ ಹೋಗುವುದಿಲ್ಲ. ಮೊದಲು ಹೀಗಿರಲಿಲ್ಲ. ವ್ಯಾಪಾರಿಗಳು ವ್ಯವಹಾರದಲ್ಲಿ ತೂಕದಲ್ಲಿ ಚಟಾಕು, ಅರ್ಧ ಚಟಾಕಿನಷ್ಟು ಉಳಿಸಿಕೊಂಡರು. ನೀವು ಅವರಿಗೆ 5ರ ಬದಲಾಗಿ ಮರೆತು 10ರ ನೋಟು ಕೊಟ್ಟು ಬಂದಿದ್ದರೆ ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಹಣ ಸುರಕ್ಷಿತವಾಗಿತ್ತು. ನನಗೆ ಜ್ಞಾಪಕವಿದೆ, ಒಮ್ಮೆ ನಾನು ಮೊಹರಂ ಜಾತ್ರೆಯಲ್ಲಿ ಒಬ್ಬ ಅಂಗಡಿಯವನಿಂದ 1 ಪೈಸೆಗೆ ಎಳ್ಳಿನ ಮಿಠಾಯಿ ಕೊಂಡಿದ್ದೆ ಮತ್ತು ಪೈಸೆಯ ಬದಲು 8 ಆಣೆ ಕೊಟ್ಟು ಬಂದಿದ್ದೆ. ಮನೆಗೆ ಬಂದು ನನ್ನ ತಪ್ಪಿನ ಅರಿವಾದ ಕೂಡಲೇ ವ್ಯಾಪಾರಿಯ ಬಳಿ ಓಡಿದೆ. ಆತ 8 ಆಣೆ ಹಿಂದಿರುಗಿಸಬಹುದೆಂಬ ಭರವಸೆ ಇರಲಿಲ್ಲ. ಆದರೆ ಅವನು ಪ್ರಸನ್ನಚಿತ್ತನಾಗಿ 8 ಆಣೆಯನ್ನು ಹಿಂದಿರುಗಿಸಿ ನನ್ನಲ್ಲಿ ಕ್ಷಮೆಯಾಚಿಸಿದ. ಆದರೆ ಇಲ್ಲಿ ಕಾಶ್ಮೀರಿ ಸೇಬಿನ ಹೆಸರಿನಲ್ಲಿ ಕೊಳೆತಿರುವ ಸೇಬುಗಳನ್ನು ಮಾರುತ್ತಾರೆ. ಓದುಗರು ಮಾರುಕಟ್ಟೆಯಲ್ಲಿ ನನ್ನಂತೆ ಕಣ್ಣು ಮುಚ್ಚಿಕೊಳ್ಳದಿಲ್ಲವೆಂದು ಆಶಿಸುತ್ತೇನೆ. ಇಲ್ಲದಿದ್ದಲ್ಲಿ ಅವರಿಗೂ ಕಾಶ್ಮೀರದ ಸೇಬು ಹಣ್ಣೇ ಸಿಗುವುದು.